ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಲೋ ಮೇಡಮ್, ಅಣ್ಣ, ಹಲೋ ಅಕ್ಕ, ರೀ ಯಜಮಾನ್ರೆ ಬನ್ನಿ ಇಲ್ಲಿ, ರೀ ಮೇಡಮ್ ಬನ್ನಿ ಇಲ್ಲಿ, ಬನ್ನಿ ಇಲ್ಲಿ, ಬನ್ನಿ ಇಲ್ಲಿ, ಬನ್ನಿ 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 ಬನ್ನಿ, ಎಲ್ಲರೂ ಬನ್ನಿ, ಎಲ್ಲರೂ ಬನ್ನಿ, ಬನ್ನಿ 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 ಬನ್ನಿ, ಯಜಮಾನ್ರೆ ಬನ್ನಿ ಬನ್ನಿ. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಫೋಟೋದಲ್ಲಿರೋ ಹೆಂಗಸನ್ನ ನೀವು ನೋಡಿದಿರ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವಳು ನಿಮ್ಮ ಜೊತೆನೇ ಇದೇ ಊರಲ್ಲಿದ್ದಾಳೆ. ನೀವೇನಾದರೂ ಇವಳ ಬಗ್ಗೆ ಒಂದೇ ಒಂದು ಚಿಕ್ಕ ಸುಳಿ ಕೊಟ್ಟರು ನನ್ನ ಕೈಲಿರೋ ಇಷ್ಟು ಹಣ ನಿಮ್ಮದಾಗುತ್ತೆ. ನೋಡಿ, ಯಜಮಾನ್ರೆ ನೋಡಿ, ನೋಡಿಲ್ವಾ? ಯಾರು ನೋಡಿಲ್ವಾ? ಇಷ್ಟು ದುಡ್ಡು ನಿಮ್ದಾಗುತ್ತೆ, ಯಾರು ನೋಡಿಲ್ವಾ? ಏನಾಗಿದೆ ನಿಮ್ಗೆಲ್ಲ? ನಿಮ್ಗೆ ಯಾರಿಗೂ ದುಡ್ಡಿನ ಮೇಲೆ ಆಸೆ ಇಲ್ವಾ? ದುಡ್ಡು ತಾನಾಗೆ ನಿಮ್ಮನ್ನ ಹುಡ್ಕೊಂಡು ಬರ್ತಿರ್ಬೇಕಾದ್ರೆ ನೀವು ಕಾಲಲ್ಲಿ ಓದಿತಾ ಇದ್ದೀರಲ್ಲ, ಅದಕ್ಕೆ ನಿಮ್ಮನ್ನ ದಡ್ರು ಅಂತ ಹೇಳ್ಬೇಕಾಗುತ್ತೆ. ಲಾಸ್ಟ್ ಚಾನ್ಸ್, ಕರೆಕ್ಟಾಗಿ ಯೋಚನೆ ಮಾಡಿ. ನೀವು ಒಂದೇ ಒಂದು ಚಿಕ್ಕ ಸುಳಿ ಕೊಟ್ಟರು ಇಷ್ಟು ಹಣ ನಿಮ್ಮದಾಗುತ್ತೆ. ಬಸ್ ಇದೆಲ್ಲ ವರ್ಕ್ ಆಗಲ್ಲ ಅನ್ಸುತ್ತೆ ಸರ್. ಎಲ್ಲಿ ಸರ್ ಫೋಟೋ ಸರ್? ಅಣ್ಣ, ನಾನು ಇವ್ರನ್ನ ನೋಡಿನಣ್ಣ. ನಮ್ಮ ಆಟೋ ಶಂಕರಣ್ಣ ಮಾವಿನ ತೋಟದ ಇರೋ ಒಂಟಿ ಮನೆಗೆ ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದು ನಾನೇ ನೋಡಿದ್ದೀನಿ. ಕರೆಕ್ಟ್ನಾ? ಏಯ್, ಏನು ಹೇಳ್ತಾ ಇದೀಯಾ? ಸುಮ್ಮನೆ ದಿಕ್ ತಪ್ಪಿಸ್ಬೇಡ. ಸರ್, ಆ ಮಾವಿನ ತೋಪಲ್ಲಿರೋದು ಒಂದೇ ಮನೆ, ಅದು ದೆವ್ವದ ಮನೆ. ಅಪ್ಪಿ ತಪ್ಪಿನೂ ನೀವು ಅಲ್ಲಿ ಹೋಗಕ್ಕೆ ಹೋಗ್ಬೇಡಿ. ಇವನು ಬೇಕು ಅಂತಾನೆ ನಿಮ್ಮನ್ನ ಪಜಿತಿಯಲ್ಲಿ ಸಿಗಾಕ್ಸ್ತಾ ಇದ್ದಾನೆ. ಏನ ದೆವ್ವದ ಮನೆನಾ? ಏನ್ರೋ ನೀನು ನೋಡಿದ್ರೆ ದೆವ್ವ ಅಂತ ಹೇಳ್ತೀಯ. ನಿನ್ನ ಮಾತು ನಂಬೇಕಾ ಇವನ್ ಮಾತು ನಂಬೇಕಾ ಗೊತ್ತಾಗ್ತಿಲ್ವಲ್ಲ. ನನ್ನ ಮಾತು ನಂಬಿ ಅಣ್ಣ. ನಮ್ಮ ಆಟೋ ಶಂಕರಣ್ಣ ಕರ್ಕೊಂಡೋಗಿದ್ದು ನಾನೇ ಕಣ್ಣಾರೆ ನೋಡಿದ್ದೀನಿ. ಸರ್, ನನ್ನ ಮಾತು ನಂಬಿ ಸರ್. ನೀವೇನಾರು ಅಲ್ಲಿಗೆ ಹೋದ್ರೆ ಜೀವಂತವಾಗಿ ವಾಪಸ್ ಬರಲ್ಲ. ಓ ಆಗ ಸರಿ, ದೆವ್ವ ಇದ್ರೂ ಪರವಾಗಿಲ್ಲ. ದೆವ್ವದ ಮನೇಲಿ ದೇವತೆ ಇದ್ರೂ ಇರ್ಬೋದು, ಅಲ್ಲೇ ಹುಡ್ಕೊಂಡು. ಬಸ್ ಈಗಾಗಲೇ ಸಂಜೆ ಆಗೋಯ್ತು, ನಾವು ಹೋಗೋಷ್ಟರಲ್ಲಿ ರಾತ್ರಿ ಆಗ್ಬಿಡುತ್ತೆ. ಇವ್ರು ಬೇರೆ ದೆವ್ವದ ಮನೆ ಅಂತ ಹೇಳ್ತಿದ್ದಾರೆ. ಇಷ್ಟೊತ್ತಿನಲ್ಲಿ ಅಲ್ಲಿಗೆಲ್ಲ ಹೋಗೋದೆಲ್ಲ ಬೇಕಾ? ಬೇಕು, ಬೇಕೇ ಬೇಕು. ರಾತ್ರಿ ಎಲ್ಲ ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಲಗ್ಗೆ ಹಾಕಿ ಅವಳನ್ನ ಹಿಡಿಬೇಕು. ಬೆಳಗಾಗೋಷ್ಟರೊಳಗೆ ಅವಳು ನಮ್ಮ ಬಲೆಯಲ್ಲಿ ಬಿದ್ದಿರ್ಬೇಕು. ಅರ್ಥ ಆಯ್ತಾ? ನಡಿ ಅಣ್ಣ. ಕಾಸಣ, ನೀನೇ ಅಲ್ವ ಕ್ಲೂ ಕೊಟ್ಟಿದ್ದು. ತಗೋ. ನಂದಿನಿ ಅಮ್ಮವ್ರು ಇದ್ದಕ್ಕಿದ್ದಾಗೆ ಹೋಗಿದ್ದಾರೆ ಅಂದರೆ ಏನೋ ಒಂದು ಕಾರಣ ಇರುತ್ತೆ. ಆದರೂ ನಮಗೆಲ್ಲ ಹೇಳದೆ ಹೋಗಿದ್ದಾರೆ ಅಂದರೆ ನಮ್ಮಿಂದ ಅವ್ರಿಗೇನಾದರೂ ಬೇಜಾರಾಗಿರೋಕ್ಕೆ ಸಾಧ್ಯನಾ? ಇಲ್ಲ, ನಾವು ಯಾಕೆ ಅವ್ರಿಗೆ ಬೇಜಾರಾಗ್ತೀವಿ? ನಮ್ಮಿಂದ ಏನಕ್ಕೆ ಬೇಜಾರಾಗ್ತಾರೆ? ಆದರೂ ನನ್ನ ಶಕ್ತಿ ಮೀರಿ ನಾನು ಅವ್ರನ್ನ ಹುಡುಕ್ತೀನಿ. ಎಲ್ಲ ಕಾಂಟ್ಯಾಕ್ಟ್ಸ್ ಬಳಸ್ಕೊಂಡು ಹುಡುಕ್ತೀನಿ. ನನಗಿಂತ ಮುಂಚೆ ಅವ್ರ ಯಜಮಾನ್ರಿಗೆ ಸಿಗಲೇಬಾರ್ದು. ಯಜಮಾನ್ರು ಅವರಿರೋ ಜಾಗಕ್ಕೆ ಹೋಗಕ್ಕೆ ಮುಂಚೆ ನನಗೆ ಅವರಿರೋ ಜಾಗ ಗೊತ್ತಾಗಿರಬೇಕು. ಇಷ್ಟು ದಿನ ಹೇಗೋ ಮಾಡಿ ಯಜಮಾನ್ರನ್ನ ಕನ್ವಿನ್ಸ್ ಮಾಡಿದೆ. ಇನ್ಮೇಲೆ ಏನು ಹೇಳಿ ಕನ್ವಿನ್ಸ್ ಮಾಡೋಕ್ಕೆ ಆಗೋದೇ ಇಲ್ಲ. ಹೇಗಾದರೂ ಮಾಡಿ ನಂದಿನಿ ಒಬ್ಬರನ್ನ ಹುಡುಕ್ಲೇಬೇಕು. ಅವರಿರೋ ಜಾಗ ನನಗೆ ಗೊತ್ತಾಗಲೇಬೇಕು. ಹಲೋ ಸರ್, ನಮಸ್ತೆ. ನೀವೀಗ ಟ್ರಾಫಿಕಲ್ಲಿ ಇದ್ದೀರಾ ಅಲ್ವಾ? ಇದ್ದೀನಿ. ನನಗೆ ಒಂದು ಸಣ್ಣ ಸಹಾಯ ಆಗಬೇಕಾಗಿತ್ತು. ಅದು ನಮ್ಮ ಏರಿಯಾಲಿರೋ ಒಂದಷ್ಟು ರೋಡ್ಗಳು CCTV ಫುಟೇಜಸ್ ಬೇಕಾಗಿತ್ತು. ಆದರೆ ಸಿಗುತ್ತಾ? ಸಿಗುತ್ತೆ, ಕಳಿಸ್ತೀನಿ ಬಿಡು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನು ಅವ್ರು ಇಲ್ಲಿವರೆಗೂ ಬಂದಿದ್ರಾ? ಹೌದು ಮರೆ, ಈ ಜಾಗ ಗೊತ್ತಾಗಲ್ಲ ಅನ್ಕೊಂಡಿದ್ದೆ, ಆದ್ರೆ ಹೇಗೋ ಕಂಡಿಡ್ದಿದ್ದಾರೆ. ನಾನು ಹೇಳ್ದಲ್ಲ ಮೊರೆ, ಅದೊಂದು ಫೋನ್ ಕಾಲಿಂದ ಈ ಜಾಗನ ಕಂಡಿಡ್ದಿರ್ಬೋದು.
ಅಥವಾ ನಿಮ್ಮನ್ನ ಯಾರು ಇಲ್ಲಿ ಬಿಟ್ಟಲ್ಲ ಅಂಥವ್ರನ್ನ ಯಾರು ಹಿಡಿದು ಬಾಯಿ ಬಿಡಿಸಿರ್ಬೋದು. ಇದ್ರೂ ಇರ್ಬೋದು ಪದ್ದು. ಈಗೇನ್ ಮಾಡೋದು? ಏನು ಯೋಚನೆ ಮಾಡಬೇಡಿ ಅಮ್ಮವ್ರೆ. ದೇವತನ್ನ ಸೋಲಿಸ್ಬೇಕು ಅಂತ ಬರೋ ರಾಕ್ಷಸರಿಗೆ ದೇವದ ಪಿಕ್ಚರ್ ತೋರಿಸ್ತೀನಿ. ಭಕ್ತಿ ಇಲ್ಲದೆ ಶಕ್ತಿನ ನಂಬ್ಕೊಂಡು ಬಂದಿದ್ದಾರೆ. ಇಂಥವ್ರಿಗೆ ಯುಕ್ತಿಯಿಂದ ಉತ್ತರ ಕೊಡಬೇಕು. ಆಹಾ ಅಣ್ಣ ಸೂಪರ್. ಹಾಗಿದ್ರೆ ಮುಂದೆ ಏನ್ ಕತೆ? ಇವತ್ತು ನಾನು ತೋರಿಸೋ ಸಿನಿಮಾನ ನೋಡಿ ಅವರೆಲ್ಲ ನಡ್ಕೋಬೇಕು. ಇನ್ನು ಅಪ್ಪಿ ತಪ್ಪಿನ ಈ ಕಡೆ ತಲೆ ಹಾಕಬಾರ್ದು. ತಲೆ ಹಾಕೋದಿರ್ಲಿ, ಈ ಊರಿನ ಬಗ್ಗೆ ಯೋಚನೆನೂ ಮಾಡಬಾರ್ದು. ಹಂಗಂದ್ರೆ ಏನ್ ಪದ್ದು? ಹೇಳ್ತೀನಿ ನಮ್ಮವ್ರೆ. ಲೇ ಚೋಟು, ಇನ್ನು ಸ್ವಲ್ಪ ಹೊತ್ತಿಗೆ ಅವ್ರು ಇಲ್ಲಿ ಬಂದರೂ ಬರ್ಬೋದು. ನಾವು ಅಷ್ಟರಲ್ಲಿ ಎಲ್ಲ ಅದಕ್ಕೂ ಪ್ರಿಪೇರ್ ಆಗಿರಬೇಕು. ಐಡಿಯಾ ಏನಂತ ಹೇಳೋಣ, ನಾನು ಎಲ್ಲ ರೆಡಿ ಮಾಡ್ತೀನಿ. ಆದ್ರೆ ನೀನ್ ತೋರ್ಸೋ ಸಿನಿಮಾದಲ್ಲಿ ನಂಗೊಂದು ಚಿಕ್ಕ ಚಾನ್ಸ್ ಕೊಡ್ ಸಾಕು. ಚಾನ್ಸ್ ಏನೋ ಬಂತು, ಈ ದೇವದ ಸಿನಿಮಾಲಿ ನೀನೇ ಹೀರೋಯಿನು. ಏನು, ನಾನು ಹೀರೋಯಿನ್? ಹೌದು ಕಣೋ, ನೀನೇ ಹೀರೋಯಿನು, ನಾನೇ ಡೈರೆಕ್ಟ್ರು. ನಮ್ಮ ಪ್ಲಾನ್ ಇಷ್ಟೇ. ಪದಣ್ಣ ಐಡಿಯಾ ಸಕ್ಕದಾಗಿದೆ. ಇವತ್ತು ಆ ರೌಡಿಗಳು ಉಪಾಯ ಪಡ್ಕೊಂಡು ಓಡೋಗ್ಬೇಕು. ಅವ್ರ ಜೊತೆ ಬರೋ ಆ ಗಡ್ವ ಇಲ್ಲೇ ಎದೆ ಹೊಡ್ಕೊಂಡು ಬಿದ್ದೋಗ್ಬೇಕು. ಆ ರೀತಿ ನಾವು ಕೆಲಸ ಮಾಡ್ಬೇಕು ಕಣೋ. ಲೋ ಮದನ, ಬಾರೋ. ಇವತ್ತು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಇವತ್ತು ನೀನು, ನಾಳೆ ನಿಮ್ಮಮ್ಮ. ನೀವೆಲ್ಲರೂ ಸೋಲು ಒಪ್ಕೊಳ್ಳೇಬೇಕು. ಸೋತು ನಮ್ಮ ಮುಂದೆ ಸಮಾಧಿ ಆಗಬೇಕು. ನಂದಿನಿ ಅಮ್ಮವರು ಬೆಂಕಿ ಇದ್ದ ಹಾಗೆ. ಅವ್ರನ್ನ ಮುಟ್ಟಕ್ಕೆ ಬಂದರೆ ಸುಟ್ಟು ಹೋಗ್ತೀರಾ. ಅದರಲ್ಲೂ 20 ಕಾವಲಾಗಿರ್ಬೇಕಾದ್ರೆ ಅವ್ರನ್ನ ಮುಟ್ಟೋದಿರ್ಲಿ, ಅವ್ರ ನೆರಳು ಸೋಕೋಕ್ಕೂ 100 ಸಲ ಯೋಚನೆ ಮಾಡಬೇಕು. ಹಾಗಾದ್ರೆ ಬಿಡೋಣ. ಇನ್ಮೇಲೆ ಆ ಮದನ್ಗೆ ದೇವ್ರು ದೇವ ಎರಡರ ಮೇಲೂ ಇನ್ಮೇಲೆ ಭಯ ಭಕ್ತಿ ಜಾಸ್ತಿನೇ ಆಗುತ್ತೆ. ಲೋ ಮದನ, ಇನ್ನ ಶುರು ಕದನ. ಸುಬ್ರಹ್ಮಣ್ಯ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲೋ, ಎಲ್ಲೋದ್ರು ಅಂತ ನನಗೆ ಗೊತ್ತಾಗ್ತಿಲ್ಲ. ಫೋನ್ ಎತ್ತಿದ್ರಾ? ಇಲ್ಲಮ್ಮ, ನಾನು ಅವಾಗಲೇ ಕಾಲ್ ಮಾಡಿದ್ದೆ, ಫೋನೇ ನಾಟ್ ರೀಚಬಲ್ ಬರ್ತಿದೆ. ಅಯ್ಯೋ ದೇವ್ರೆ, ಎಲ್ಲೋದ್ರು? ಇಷ್ಟೊತ್ತಿಗೆಲ್ಲ ಮನೆಗೆ ಬಂದ್ಬಿಡ್ತಿದ್ರಲ್ಲ. ಸುಬ್ರಹ್ಮಣ್ಯ, ನೀನೇ ಹೋಗಿ ನೋಡ್ಕೊಂಬಾರೋ. ಎಲ್ಲಿಗೆ ಅಂತ ಹೋಗ್ಲಮ್ಮ?